ಸ್ಟಾರ್ಟ್. ನಮಸ್ಕಾರ, ನಾನು ಎಸ್ ನಿಜಲಿಂಗಪ್ಪ ಪೂಜಾರ್ ಅಂತೇಳಿ KRS ಪಕ್ಷದ ಯಾದಗಿರಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮತ್ತು ಗುರುಮಿಟ್ಕಲ್ ಮತಕ್ಷೇತ್ರದ ಪರಜಿತ್ MLA ಅಭ್ಯರ್ಥಿ. ಅದೇ ರೀತಿಯಾಗಿ ನಮ್ಮ ಯಾದಗಿರಿ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದಂಥ ಜಗನ್ನಾಥ್ ಎಸ್ ಚಿಂತನಾಳೆ ಅವರು ಬಂದಿದ್ದಾರೆ ಮತ್ತು ಯಾದಗಿರಿ ತಾಲೂಕಿನ ತಾಲೂಕು ಅಧ್ಯಕ್ಷರಾದಂಥ ಬಸಲಿಂಗಪ್ಪ ದುಪ್ಪಲ್ಲಿ ಅವರು ಬಂದಿದ್ದಾರೆ. ಕಾರ್ಯದರ್ಶಿ ಆದಂಥ ಶಾಂತ ಎಲ್ಸತ್ತಿ ಅವರು ಬಂದಿದ್ದಾರೆ. ದಳಪತಿ ಸದಸ್ಯರಾದಂಥ ದಳಪತಿ ಅವರು ಬಂದಿದ್ದಾರೆ. ಅದೇ ರೀತಿಯಾಗಿ ನರಸಿಂಗ ತೋಣದೀಪ ಇವರು ನಮ್ಮ KRS ಪಕ್ಷದ ಸದಸ್ಯರು. ಇನ್ನು ಹಲವು ಸದಸ್ಯರು ಅಧ್ಯಕ್ಷರು ಈ ಒಂದು ಗಡಿ ಭಾಗದ ಸಮಸ್ಯೆಗೆ ಇವತ್ತು KRS ಪಕ್ಷ ತಂಡ ಯಾದಗಿರಿ ಜಿಲ್ಲೆಯ ಗುರುಮಿಟ್ಕಲ್ ತಾಲೂಕಿನ ಚೇಲೇರಿ ಗಡಿ ಭಾಗಕ್ಕೆ ಬಂದ ಕಾರಣವೇನೆಂದರೆ ಇಲ್ಲಿನ ಗಡಿ ವಿವಾದ ಸಂಬಂಧ ಇವತ್ತು ಈ ಒಂದು ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೇವೆ. ಇಲ್ಲಿನ ಚೇಲೇರಿ ಗ್ರಾಮದ ಸ್ಥಳೀಯ ರೈತರಿಂದ ಮತ್ತು KRS ಪಕ್ಷದ ವತಿಯಿಂದ ಒಂದಿಷ್ಟು ಬೇಡಿಕೆಗಳವ. ಆ ಬೇಡಿಕೆ ಈಡೇರುವವರೆಗೂ ನಮ್ಮ ಉಪವಾಸ ಸತ್ಯಾಗ್ರಹ ಮುಂದುವರಿಯುತ್ತದೆ. ಯಾಕಂದರೆ ಇಲ್ಲಿನ ಸಂಪತ್ತು ಹೇರಳವಾಗಿ 4-5 ವರ್ಷದಿಂದ ಸುಮಾರು 40-50 ಕೋಟಿ ರೂಪಾಯಿ ಹಾಳಾಗುತ್ತಿದೆ. ಪಕ್ಕದ ತೆಲಂಗಾಣದವರು ಇವತ್ತು ದೌರ್ಜನ್ಯ, ದಬ್ಬಾಳಿಕೆ, ಮೋಸ ಎಲ್ಲ ರೀತಿ ಅಲ್ಲಿ ಸರ್ಕಾರನೇ ಇನ್ವಾಲ್ವ್ಮೆಂಟ್ ಆಗಿ ನ್ಯಾರಂಪೇಟೆ ಜಿಲ್ಲಾಡಳಿತ ಇವತ್ತು ಅವರಿಗೆ ಆನ್ಲೈನ್ ಮುಖಾಂತರ ಇಡೀ ಜಿಲ್ಲೆಗೆ ನಮ್ಮದೇ ಆದಂಥ ಸೊತ್ತು, ನಮ್ಮದೇ ಮರಳು ಇವತ್ತು ಆಕ್ರಮವಾಗಿ ಡೈಲಿ 70-80 ಟ್ರ್ಯಾಕ್ಟರಿಂದ 300 ಟ್ರಿಪ್ ತಾನು ಹೊಡಿತಾರ. ಅವೆಲ್ಲ ಸಾಕ್ಷ್ಯಾಧಾರಗಳು ನಂಬಲ್ಲಿ ಅದಾವ. ಈಗ ಎಲ್ಲ ಲೊಕೇಶನ್ನು ನಮ್ಮದೇ ಬರಕತ್ತದ. ನಮ್ದೇನಂದರೆ ಇಲ್ಲಿ ರೈತರಿಗೆ ಬಹಳಷ್ಟು ತೊಂದರೆ ಆಕತ್ತದ. ಅಂತರ್ಜಲ ಮಟ್ಟ ಕುಗ್ಗಕತ್ತದ. ಇಲ್ಲಿ ಗಡಿ ಭಾಗದ ವಿಶೇಷವಾಗಿ ಸಮಸ್ಯೆ ಏನೆಂದರೆ ಇಲ್ಲಿ ಅಂತರ್ಜಲ ಮಟ್ಟದಿಂದ ರೈತರು ಇವತ್ತು ಆತ್ಮಹತ್ಯೆಗಳು ಮಾಡಕತ್ತಾರ. ಹಾಗಾಗಿ ಕೂಡಲೇ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಜಿಲ್ಲಾಧಿಕಾರಿಗಳು ಈಗಾಗಲೇ ನಾವು 6ನೇ ತಾರೀಕು 4ನೇ ತಿಂಗಳು 2026 ಮನವಿ ಕೊಟ್ಟಿವಿ. ಇದ್ರ ವಿಷಯ ಗೊತ್ತಾದಂತೇಳಿ ಇವತ್ತು ಕೇರ್ಲೆಸ್ ಮಾಡಿದ ಸಂಬಂಧ ಈ ಒಂದು ಉಪವಾಸ ಧರಣಿಯನ್ನು ಮಾಡುವ ಸಂದರ್ಭ ಬಂದದ. ಈಗ ನಮ್ಮ 5 ಬೇಡಿಕೆಗಳೇನೆಂದರೆ ಕೂಡಲೇ ಗಡಿ ವಿವಾದವನ್ನು ಬಗೆಹರಿಸಿ ಗಡಿ ಭಾಗವನ್ನು ಗುರುತಿಸಬೇಕೊಂದು, ಮತ್ತು ಆಕ್ರಮಣದಲ್ಲಿ ತೊಡಗಿರತಕ್ಕಂಥ ನಾಗರೆಡ್ಡಿಪಲ್ಲಿ ಗ್ರಾಮದ 70-80 ಟ್ರ್ಯಾಕ್ಟರ್ಗಳು ಕಾನೂನಾತ್ಮಕವಾಗಿ ವಶಪಡಿಸಿಕೊಂಡು ಇಲ್ಲಿ ಆದಂಥ ಅಕ್ರಮವನ್ನು ಪರಿಶೀಲನೆ ಮಾಡಿ ಅವರಲ್ಲಿ ದಂಡ ವಸೂಲಿ ಮಾಡಬೇಕು. ಇನ್ನೊಂದೇನೆಂದರೆ ಇಲ್ಲಿ ಆದಂಥ ನಷ್ಟ ತೆಲಂಗಾಣ ಸರ್ಕಾರದವರು ಭರಿಸಬೇಕು ಮತ್ತು ಜಿಲ್ಲಾಡಳಿತ ಜಿಲ್ಲಾಧಿಕಾರಿಗಳು ಭೇಟಿ ಕೊಟ್ಟು ಉನ್ನತ ತನಿಖೆ ನಡೆಸಬೇಕು. ನಷ್ಟ. ನಮಸ್ಕಾರ, ನನ್ನ ಹೆಸರು ಜಗನ್ನಾಥ್ ಎಸ್ ಚಿಂತಾಳಿ. ಇಲ್ಲ ಅಷ್ಟೇ ಚಿಂತಾಳಿ. KRS ಪಕ್ಷ ಯಾದಗಿರಿ ಜಿಲ್ಲಾ ಅಧ್ಯಕ್ಷರು. ಈ ಗಡಿ ಭಾಗದ ಕುರಿತು ಈಗೇನು ಹೊಸದಾಗೆಲ್ಲ ಸುಮಾರು ವರ್ಷಗಳಿಂದ ಇದು ನಡೀತಾನೆ ಬರ್ತಾ ಇದೆ. ಇಲ್ಲಿ ಆಗುವಂಥ ಆಗು ಹೋಗುವಗಳ ಬಗ್ಗೆ ಇಲ್ಲಿ ಸ್ಥಳೀಯ ಅಧಿಕಾರಿಗಳಾದಂಥ ಪೊಲೀಸ್ ಸಿಬ್ಬಂದಿಗಳಾಗಿರ್ಬೋದು ಅಥವಾ VA ಆಗಿರ್ಬೋದು, ವಿಲೇಜ್ ಅಕೌಂಟೆಂಟ್, ಇವರೆಲ್ಲನೂ ಸಾಕಾಗಷ್ಟು ಪ್ರಯತ್ನ ಪಟ್ಟಿದ್ದಾರೆ. ಈಗ ಅವರನ್ನು ಮಾತಾಡ್ಸೋಣ. ಯಾಕಂದ್ರೆ ಇಲ್ಲಿ ಮೇಲಧಿಕಾರಿಗಳಿಗೆ ಇದ್ರ ಬಗ್ಗೆ ಕಾಳಂಜಿ ಇಲ್ಲ, ತಡೆಗಟ್ಟಬೇಕನ್ನೋ ಉದ್ದೇಶನೂ ಇಲ್ಲ ಅನ್ಸುತ್ತೆ. ಇದೆಲ್ಲ ಆಗ್ತಾ ಇರೋದು ನೋಡಿದ್ರೆ ತೆಲಂಗಾಣ ರಾಜ್ಯದ ಅಥವಾ ನಮ್ಮ ರಾಜ್ಯದ ನಮ್ಮ ಜಿಲ್ಲಾ ಅಧಿಕಾರಿಗಳು ಅಥವಾ ಸಂಬಂಧಪಟ್ಟ ಮುಖ್ಯ ಅಧಿಕಾರಿಗಳಿಗೆ ಇವ್ರಿಗೇನಾದ್ರು ಹೊಂದಾಣಿಕೆ ಇರ್ಬೋದು. ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಂತ ಇರೋಲ್ಲ. ಇಲ್ಲ ಅಂತಂದ್ರೆ ಅವರು ಅದೇನು ಕಳ್ಳ ಅಂತಂದ್ರೆ ಕಳ್ತಂದಿನೇನು ಹೊಡಿತಾ ಇಲ್ಲ. ಭಾಜಪ ತೆಲಂಗಾಣದಲ್ಲಿ ರಾಯಲ್ಟಿ ಮುಖಾಂತರ DD ತುಂಬಿಬಿಟ್ಟು ಈ ಮರಳನ್ನು ತಮ್ಮ ರಾಜ್ಯಕ್ಕೆ ಒಡ್ಕೊಳ್ತಾ ಇದ್ದಾವೆ. ಆದರೆ ನಮ್ಮ ರಾಜ್ಯದ ಮರಳನ್ನು DD ಮುಖಾಂತರ ತೆಲಂಗಾಣಕ್ಕೆ ಸಾಗಣೆ ಮಾಡ್ತಾ ಇದ್ದಾವೆ. ನಮಗೆ ಬರ್ತಾ ಇಲ್ಲ ಆ ದುಡ್ಡು. ಇಲ್ಲಿ ಲೋಪದೋಷ ಏನಂತಂದ್ರೆ ಸ್ಥಳೀಯ ಆದಂಥ ಅಧಿಕಾರಿಗಳು ಇಲ್ಲಿ ಸಂಬಂಧಪಟ್ಟ ಕೆಳಹಂತದ ಅಧಿಕಾರಿಗಳನ್ನೆಲ್ಲ ಇದನ್ನೆಲ್ಲ ಆಗಿದಾವೆ. ಇದ್ರ ಬಗ್ಗೆ ದೂರ ಆಗಿದೆ, ಎಲ್ಲ ಆಗಿದೆ. ಸಂಬಂಧಪಟ್ಟ VA ಬಂದಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು ಸರ್? ನನ್ನ ಹೆಸರು ದೇವೇಂದ್ರ ಬಿರಾದರ್ ಅಂತ. ಎಷ್ಟು ತಿಂಗಳಾಯ್ತು ಸರ್ ತಾವು ಈ ಗ್ರಾಮಕ್ಕೆ ಬಂದು? ಒಂದು 3 ತಿಂಗಳಾಯ್ತು ಸರ್. 3 ತಿಂಗಳದಿಂದ ಇಲ್ಲಿಗೆ ಎಷ್ಟು ಸಲ ವಿಸಿಟ್ ಕೊಟ್ಟಿದ್ದೀರಾ? ಏನೆಲ್ಲ ಕೆಲಸ ಕಾರ್ಯಗಳಾಗಿದ್ದಾವೆ? ನಮಗೆ ಅಜ್ಲಾಪುರ್ ಚೆಲ್ಲರಿ ಅಂತ 2 ವಿಲೇಜ್ ಬರ್ತಾವೆ ಸರ್. ನಾನು ಚೆಲ್ಲರಿಗೆ ಬಂದಾಗೊಮ್ಮ ಇಲ್ಲಿ ಬಂದಿದ್ದೀನಿ ಸರ್. ಮತ್ತು ನಾವು ಒಂದು ಟೈಮ್ ಬಂದಾಗ ಇಲ್ಲಿ ಮತ್ತು ತೆಲಂಗಾಣದವರು ಮತ್ತು ಇದು ನಡೆದಿತ್ತು, ಉಸು ಕುಡಿತಾ ಇದ್ರು ಸರ್. ಅವಾಗ ನಮ್ಮ RI ಸರ್ ಜೊತೆ ಸಂಪರ್ಕ ಮಾಡಿಕೊಂಡು ನಾವು 3 ಟ್ರ್ಯಾಕ್ಟರ್ದವ್ರ ಮೇಲೆ FIR ಮಾಡಿದ್ದೀವಿ ಸರ್. FIR ಮಾಡಿ ಆದಮೇಲೆ ಮೇಲಧಿಕಾರಿಗಳು ಏನು ನಮ್ಮ ತಾಲೂಕು ದಂಡಾಧಿಕಾರಿಗಳು ಏನು ಸ್ಪಂದನೆ ಕೊಟ್ಟರು ಈ ವಿಷಯಕ್ಕೆ? ಇದನ್ನು ಬಗೆಹರಿಸುವಂಥದ್ದು ಏನಾದ್ರು ಆಯ್ತಾ?
ಸರ್ ಇದು ಆಲ್ರೆಡಿ ಈಗ ಅಂತಾರಾಜ್ಯ ಗಡಿವಾದ ಅಂತೇಳಿ ಎಲ್ಲ ಆಲ್ರೆಡಿ ಮುಂಚೆ ಹಿಡಿದು ನಮ್ಮ ಒಂದು 7-8 ವರ್ಷ ಹಿಂದೆ ನಮ್ಮ ವಿ ಎ ಮೇಲೆ ಅಟ್ಯಾಕ್ ಮಾಡಿದ್ರು ಸರ್. ಇದು ಆಲ್ರೆಡಿ ಅವರ ಗಮನಕ್ಕೆ ಕೂಡ ಇದೆ ಸರ್. ಇದು ಅಂತಾರಾಜ್ಯ ಗಡಿವಾದ ಇರೋದ್ರಿಂದ ಸೆಂಟ್ರಲ್ ಗೌರ್ಮೆಂಟ್ನಿಂದ ಇದು ಅಂತಾರಾಜ್ಯ ಗಡಿ ರೇಖೆ ಗುರುತಿಸು ಇರ್ತದೆ ಸರ್. ಇದು ಆಗ್ತಾ ಇಲ್ಲ. ಈಗ ನೀವು ಹೇಳಿದ ಪ್ರಕಾರ ಹಿಂದೆ ಇದ್ದಂಥ ವಿ ಎ ಮೇಲೆ ಅಟ್ಯಾಕ್ ಆಗಿದೆ ಅಂದರೆ ಯಾರಾದರೂ ಸ್ವಲ್ಪ ಭಯ ಪಡುವಂಥ ವಿಷಯ ಆಗಿರ್ತದೆ. ಯಾಕಂದರೆ ನಮ್ಮ ಮೇಲೆ ಏನಾಗುತ್ತೋ ಏನಿಲ್ಲ ಅಂತೇಳಿ. ಸರ್ ಬನ್ನಿ ಸರ್, ನಮಸ್ಕಾರ. ತಮ್ಮ ಹೆಸರು ಸರ್? ಸರ್ ತಮ್ಮ ಡೆಸಿಗ್ನೇಷನ್ ಸರ್? ನಾನು ರೆವಿನ್ಯೂ ಇನ್ಸ್ಪೆಕ್ಟರ್ ಕೊಂಕಲ್. ಈ ವಿಷಯದ ಬಗ್ಗೆ ತಾವು ಎಷ್ಟು ವರ್ಷದಿಂದ ಈ ಇಲಾಖೆಯಲ್ಲಿ ಇಲ್ಲಿ ಕೊಂಕಲ್ ಹೋಬಳಿಯಲ್ಲಿ ಇದ್ದೀರಾ? 8 ವರ್ಷದಿಂದ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಭಾಳ ವರ್ಷದಿಂದ ಕಂಪನಿ ವಿಸಿಟ್ ಮಾಡ್ತಾ ಇದ್ದೀವಿ. ಜಿಲ್ಲಾಗೆ ಒಂದು ಸಲ ಈಗ ನಾರಾಯಣ ಮತ್ತು ಡಿ ಸಿ ಅವರು ಮಾತಾಡಿದ್ದಾರೆ, ಯಾದಗಿರಿ ಡಿ ಸಿ ಅವರು ಮಾತಾಡಿದ್ದಾರೆ ಇದ್ರ ಬಗ್ಗೆ. ಮುಂದೆ ಏನು ಮಾಡ್ತಾರೆ ಅವ್ರಿಗೆ ಅಲ್ಲಿ ಆ ಹಂತದಲ್ಲಿ. ಎಷ್ಟು ವರ್ಷ ಆಯ್ತು ಸರ್ ಮಾತಾಡಿ? ಈಗ ಲಾಸ್ಟ್ ಇಯರಲ್ಲೇ ಮಾತಾಡಿದ್ರು. ಯಾವಿದ್ರು ಅವಾಗ? ನಮ್ಮ ಜಿಲ್ಲಾಧಿಕಾರಿ ಯಾವಿದ್ರು? ಇವರು ಸುಶೀಲಾ ಮೇಡಮ್ ಅವರಿದ್ದಾಗ. ಸುಶೀಲಾ ಬಿ ಮೇಡಮ್ ಇದ್ದಾಗ. ಅಂದರೆ 2 ವರ್ಷನೂ ಆಗಿಲ್ಲ ಮೇಡಮ್, 1 ವರ್ಷ ಆಗಿರ್ಬೇಕು ಸರ್ ಅಷ್ಟೇ. ಅವಾಗ ಮಾತಾಡಿದ್ದಾರೆ. ಈಗ ಆಲ್ರೆಡಿ ಎಲ್ಲರೂ ಇದು ಮಾಡಿ ಸರ್ವೆ ಮಾಡಿಸಿ, ನಾವು ಸರ್ವೆ ಮಾಡಿಸಿದ್ದೀವಿ, ಅವರು ಸರ್ವೆ ಮಾಡಿಸಿ ಕೊಟ್ಟಿದ್ದಾರೆ. ಈಗ ಅದು ಗಡಿ ವಿಭಾಗವಾಗಿದ್ದರಿಂದ ಯಾವ ರೀತಿಯಾಗಿ ಅದು ಗಡಿ ಯಾವ ಕಡೆಯಲ್ಲಿ ಬರುತ್ತೆ ಅನ್ನೋದನ್ನು ಮೇಲಾಧಿಕಾರಿಗಳಿಗೆ ಈಗಾಗಲೇ ಗೊತ್ತಿದೆ. ಹೌದು ಸರ್, ಗೊತ್ತಿದ್ದ ಸಮೇತ ಇದನ್ನು ತಡೆಗಟ್ಟುವಂಥದ್ದಾಗ್ತಾ ಇಲ್ಲ. ಇಷ್ಟೆಲ್ಲ ಇಲಾಖೆಗಳಿದ್ದು, ಭೂ ಮತ್ತು ಗಣಿ ಇಲಾಖೆದವ್ರಿದ್ದು ಇಷ್ಟೆಲ್ಲ ಪಿ ಡಿ ಒ ಅಧಿಕಾರಿಗಳು ವಿ ಎದವ್ರು ತಡೆಯಕ್ಕೆ ಹೋದಾಗ ಅವ್ರ ಮೇಲೆ ಆ ರೀತಿ ಅವ್ರು ದೌರ್ಜನ್ಯ ಮಾಡೋಂಥದ್ದು, ಅವ್ರಿಗೆ ಕೊಲೆ ಪ್ರಯತ್ನ ಮಾಡುವಂಥದ್ದು ಮಾಡಿದಾಗ ಯಾವುದೇ ಒಬ್ಬ ನೌಕರಸ್ಥ ಬಂದ್ಬಿಟ್ಟು ರಿಸ್ಕ್ ತೊಗೊಂಡು ಕೆಲಸ ಮಾಡಲ್ಲ. ಹೌದಾ? ತನ್ನ ಪ್ರಾಣವನ್ನು ತ್ಯಾಗವಿಟ್ಟು ಕೆಲಸ ಮಾಡ್ಬೇಕಾದ್ರೆ ಕಷ್ಟ ಆಗುತ್ತೆ. ಮೇಲಧಿಕಾರಿಗಳಿಗಿನ್ನು ಗೊತ್ತಿದ್ದು ಸುಮ್ಮನೆ ಕುಂತದಂದಮೇಲೆ ಅವ್ರದ್ದು ಪಾಲಿದಾರಕ್ಕೆ ಎಷ್ಟಿದೆ ಅಂತೇಳಿ ನಮಗೆ ಅನುಮಾನ ವ್ಯಕ್ತವಾಗ್ತಾ ಇದೆ. ಯಾಕಂದ್ರೆ ಕೂಡಲೇ ಇದು ಈಗಾಗಲೇ ನಾನು ವಿಲೇಜ್ ಮ್ಯಾಪ್ ಹಾಕ್ಕೊಂಡಾಗ ವಿಲೇಜ್ ಟೋಟಲ್ ಹಳ್ಳ ನಮಗೆ ಬರುತ್ತೆ ಅಂತೇಳಿ ನೀವೇನು ಆಗಲ್ಲ ಸರ್. ಮತ್ತು ಏನು ಮಾಡಿದ್ರೆ ಪರಿಹಾರ ಆಗುತ್ತೆ? ಈಗ ಇಲಾಖೆಗಳು ಇಷ್ಟೆಲ್ಲ ಇಲಾಖೆಗಳು ಇದ್ದು ಕೆಲಸನೇ ಆಗಲ್ಲ ಅಂದಮೇಲೆ ಜನಗಳಿಗೂ ಅಸಮಾಧಾನ ಅಲ್ಲ ಸರ್. ಇಲ್ಲಿ ಅಧಿಕಾರಿಗಳ ಮೇಲೆ ದೌರ್ಜನ್ಯ ಎಸಗುತ್ತಾ ಇದ್ದಾರೆ ಅಂದಮೇಲೆ ಸಾಮಾನ್ಯ ಜನರು ತಡೆಗಟ್ಟಲು ಸಾಧ್ಯನಾ? ಇದು ದಯವಿಟ್ಟು, ಯಾಕಂದ್ರೆ ನೀವು ಬಂದಿದ್ದೀರಾ, ನಿಮಗೆ ಮನವಿ ಕೊಡಲ್ಲ ನಾವು. ಮಾನ್ಯ ಜಿಲ್ಲಾಧಿಕಾರಿಗಳೇ ಬರಬೇಕು, ಇದಕ್ಕೆ ಸ್ಪಂದನೆ ಕೊಡಬೇಕು. ಪರವಾಗಿಲ್ಲ, ನಮ್ಮ ಗ್ರಾಮ, ನಮ್ಮ ಮಣ್ಣು, ನಮ್ಮ ನೀರು, ನಾವು ಕೂಡ್ತೀವಿ, ನಮಗೇನಾಗಲ್ಲ, ಕೂಡ್ತೀವಿ ಸರ್. ಬಂದದ್ದು ಧನ್ಯವಾದಗಳು. ತಾವೇನು ಇಲ್ಲಿ ನಡೆದಿದೆ ಅದನ್ನೆಲ್ಲ ಹಂಚಿಕೊಂಡಿದ್ದಾರೆ ಸರ್. ನಮಸ್ಕಾರ. ತಮ್ಮ ಇಲಾಖೆ ಕಡೆಯಿಂದನೂ ಒಂದು ಸ್ಪಷ್ಟ ಮಾಹಿತಿ ಬೇಕು. ಬನ್ನಿ ಸರ್, ಒಂದು ನಿಮಿಷ. ಇಲ್ಲ ಸರ್, ಬನ್ನಿ ಸರ್. ಅದಕ್ಕೆ ಹಾಂ ಸರ್, ಆಯ್ತಾಯ್ತು. ಈಗ ಡಿ ಟಿ ಅವರು ಬಂದಾರ. ಇಲ್ಲಿ ಸ್ಥಳೀಯ ಅಲ್ಲ ಸರ್, ಇಲ್ಲಿ ಸ್ಥಳೀಯ ಪೊಲೀಸು ಏನು ನಿಮ್ಮ ಒಬ್ಬರು ಸಿಬ್ಬಂದಿ ಇರ್ತದಲ್ಲ, ಯಾವ್ದಿದಾವೆ ಇಲ್ಲಿ? ಬೀಟ್ ಪೊಲೀಸ್ ಯಾವ್ದಿದಾವೆ? ಅದೇ ಯಾರು ಸರ್ ಅವ್ರ ಹೆಸರು? ಅಲ್ಲ ಸರ್, ಗ್ರಾಮ ಇದು ತಪ್ಪಾಗುತ್ತಲ್ಲ ಸರ್. ಅಲ್ಲ ಸರ್, ನಾವೇನಂತೀವಿ? ಡೈಲಿ ಯಾಕೆ ಆಗ್ತಾರೆ ಸರ್? ಒಂದು ಗ್ರಾಮಕ್ಕೆ ಇಂತಿಷ್ಟು ವರ್ಷ ಅಂತ ಒಬ್ಬೊಬ್ರು ಬೀಟ್ ಪೊಲೀಸ್ ಇರ್ತದಲ್ಲ ಸರ್. 1 ವರ್ಷನೋ 2 ವರ್ಷನೋ ಬೀಟ್ ಪೊಲೀಸ್ ಇರ್ತದಲ್ಲ ಸರ್. ಇಲ್ಲ, ಇದು ಹೆಂಗಾಗುತ್ತೆ ಅಂದ್ರೆ ಇಲ್ಲಿ ಪೊಲೀಸ್ ಸಿಬ್ಬಂದಿಗಳು ಸಾಕಾದ ಇಲ್ಲ ಅಂದ್ರೆ ಬರೀ ಇವ್ರು ಈ ಇಲಾಖೆದವ್ರು ಆಗಲಿ ಬೇರೆ ಇಲಾಖೆದವ್ರಾಗಲಿ ಕೆಲಸ ಮಾಡಕ್ಕಾಗಲ್ಲ. ಇದು ನೇರ ಹೊಣೆ ಮತ್ತೆ ನೀವು ಪೊಲೀಸ್ ಇಲಾಖೆನೇ ಒತ್ಕೋಬೇಕಾಗುತ್ತೆ ಸರ್. ಯಾಕಂದ್ರೆ ಇಲ್ಲೆಲ್ಲ ಇಷ್ಟೆಲ್ಲ ನಡೀತಾ ಇದೆ ಅಂದಮೇಲೆ ಇಲ್ಲಿ ಸಂಬಂಧಪಟ್ಟ ಪೊಲೀಸು ಅವರು ಯಾರು ಬರ್ತಾರೆ ಗ್ರಾಮಕ್ಕೆ ಅವ್ರನ್ನೆಲ್ಲ ತಿಳಿಸಿಬಿಟ್ಟು ಇಲ್ಲಿ ಏನಾಗ್ತಾ ಇದೆ ಅಂತೇಳಿ ಅಲ್ಲಿ ಠಾಣೆಗೆ ಕೊಡ್ಬೇಕಾಗಿತ್ತು. ಅದಾಗಿಲ್ಲ ಅನ್ಸುತ್ತೆ. ಬರೀ ಇವಾಗ ವಿ ಆಯಿತು, ಗ್ರಾಮ ಪಂಚಾಯತಿ ಅವ್ರಾಯ್ತು, ಬಡದಾಡಿ ಸಾಲಲ್ಲ ಸರ್. ಅವ್ರಿಗೂ ಬೇಕಲ್ಲ, ಅವರು ನೌಕರಸ್ತದೆ. ಈ ಪೊಲೀಸ್ ಇಲಾಖೆಯಿಂದ ಬಂದರೆ ಒಂದು ಭಯ ಇರುತ್ತೆ, ಪೊಲೀಸ್ ಆದಪ್ಪ ಅವರಿಂದ ಅಂತೇಳಿ. ತುಂಬ ನೋವಿನ ಸಂಗತಿ ಸರ್ ಇದು ಮಾತ್ರ. ಸರಿಗೆ ಮನವಿ ಪತ್ರ ಕೊಡ್ತೀರಾ ಅಥವಾ ಇಲ್ಲ ಸರ್, ಮನವಿ ಪತ್ರ ಕೊಡಲ್ಲ. ಯಾಕೆ ಕೊಡಲ್ಲ ಅಂದರೆ ಈಗಾಗಲೇ ನಿಮ್ಗೆ ಗೊತ್ತಿದೆ ಇದನ್ನು ಬಗೆಹರಿಸೋಕ್ಕೆ ಆಗ್ತಾ ಇಲ್ಲ ಅಂದಮೇಲೆ ಮತ್ತೆ ನಿಮ್ಗೆ ಕೊಟ್ಟು ನಮಗೆ ಉಪಯೋಗ ಇಲ್ಲ. ಈಗ ನೀವು ಕೊಟ್ಟಂಥ ಲೆಟ್ರುಗಳಿಗೆ, ಮನವಿ ಪತ್ರಗಳಿಗೆ ಜಿಲ್ಲಾಡಳಿತ ಏನೆಲ್ಲ ಆಗಿದೆ ಅಂತೇಳಿ ಅವ್ರಿಗೆ ಸ್ಪಷ್ಟ ಮಾಹಿತಿ ಇರುತ್ತೆ. ನಿಮಗಂತ ಗಮನಕ್ಕೆ ತಂದಿದ್ದಾವೆ ಏನು ಮಾಡಿದೀವಿ ಅಂತೇಳಿ ಜಿಲ್ಲಾಡಳಿತ ನಿಮ್ಮ ತಹಸೀಲ್ದಾರ್ಗಾಗಲಿ ನಿಮಗಾಗಲಿ ತಿಳಿಸಿದಾವ? ಈಗ ತಿಳಿಸಿಲ್ಲ ಅಂದಮೇಲೆ ನಿಮಗೆ ಕೊಟ್ಟು ಏನು ಉಪಯೋಗ ಸರ್? ಇಲ್ಲ, ಅದನ್ನೇ ಆಗುತ್ತಲ್ಲ ಸರ್. ಅಲ್ಲಲ್ಲ, ಅದನ್ನೇ ಆಗುತ್ತಲ್ಲ. ಏನು ಇಲ್ಲ ಸರ್, ಏನು ಮಾಡೋಕ್ಕಾಗಲ್ಲ.
ಈಗ ನಮಗ ಭರವಸೆ ಕೊಡಿ. ಅದಕ್ಕೆ ಸರ್ ನಾವು ಹೇಳೋದು ಅದಕ್ಕೆ ಇವತ್ತು ಜಿಲ್ಲಾ ಅಧಿಕಾರಿಗಳಿಗೆ ಎಲ್ಲಾ ತರದ ಅಧಿಕಾರ ಇದೆ. ಇದನ್ನು ಕೂಡಲೇ ಬಗೆಹರಿಸುವಂತದ್ದು, ಕೂಡಲೇ ಅದನ್ನ ಬೇರೆ ಜಿಲ್ಲಾಧಿಕಾರಿ ಜೊತೆ ಸಭೆ ಕರೆದು ಇಲ್ಲ ಸರ್, ಹೌದೇ ಬರ್ಲಿ. ನಮ್ಮ ಜಿಲ್ಲಾಧಿಕಾರಿನೇ ಅಲ್ವಾ ಸರ್, ನಮ್ಮ ಜಿಲ್ಲಾಧಿಕಾರಿನೇ ಅಲ್ವಾ? ನಮ್ಮ ಜಿಲ್ಲಾಧಿಕಾರಿ ಇವತ್ತು ನಮ್ಮ ಜಿಲ್ಲೆಗೆ ಇಷ್ಟೆಲ್ಲ ಲೂಟಿ ಆಗ್ತಾ ಇದೆ ಅಂದ್ರೆ ಅವ್ರು ನಾವು ಜವಾಬ್ದಾರಿ, ಅವ್ರದ್ದು ಹೊಣೆಗಾರಿಕೆ ಅಲ್ವಾ ಮುಖ್ಯ. ನಮ್ಮ ಜಿಲ್ಲೆಗೆ ತಂದೆ ಇದ್ದಂಗೆ ಅವರು ಎಲ್ಲ ಇಲಾಖೆ ಒಳಗೆ ಬಾಸ್, ಹೌದಾ? ಈಗ ಅವ್ರು ಬರ್ಲಿ, ಅವ್ರು ಏನು ಉತ್ತರ ಕೊಡ್ತಾರಂತ ನೋಡೋಣ. ಈಗ ಇಲಾಖೆದವರು ಈಗ VA ಮಾತಾಡಿದ್ರು, RI ಮಾತಾಡಿದ್ರು, ಡೆಪ್ಟಿ ತಹಸೀಲ್ದಾರ್ ಮಾತಾಡಿದ್ರು. ಅವರೆಲ್ಲ ಮಾತಾಡಿದ್ದು ಸತ್ಯನೋ ಸುಳ್ಳು, ಆಗಿದೋ ಆಗಿಲ್ವೋ? ನೀವು ಗ್ರಾಮಸ್ಥರಾಗಿ ನಿಮ್ಮ ಹೆಸರೇನು? ರಾಮಾಚಾರ್ಯ, ಸ್ಥಳೀಯದವ್ರ? ಇವರೆಲ್ಲ ಹೇಳಿದ್ದು ಸತ್ಯನಾ? ಸತ್ಯನೇ ಸರ್. ಇದು 10-12 ವರ್ಷ ಕೆಳಗೆ ಪೊಲೀಸವರಂತೂ ಹಿಂದ್ಗಡೆಗೆ ಬಂದಿದ್ರು. ಮೊದಲೆಲ್ಲ ಇದು ಮಾಡಿದ್ಮೇಲೆ ನಾವು ಹೋಗಿದ್ವಿ ಅವ್ರ ಮೇಲೆ. ನಾವು ಎಲ್ಲ ಕೆಟ್ಟತ್ತೇವೆ, ನಮ್ಮೂ ಜೈಲಿಗೂ ಹೋಗಿ ಬಂದು 25 ಮಂದಿ ಮೇಲೆ ಕೇಸನ್ನ ಆಗಿತ್ತು ಅವ್ರ ಮೇಲೆ. ನಾವೆಲ್ಲ ಪ್ರೆಷರ್ ಮಾಡಿದ್ಮೇಲೆ ಪೊಲೀಸವರೆಲ್ಲ ಬಂದು ಅದೇನು ಬಂದೋಬಸ್ತ್ ಮಾಡಿ ಎಲ್ಲ ದಾರಿ ಬಂದ್ ಮಾಡಿಸಿದ್ವಿ. ಬಂದ್ ಮಾಡೋಣ, ಇವರು ನಾಗರೆಡ್ಡಿ ಅವರು ನಮ್ಮ ಮೇಲೆ ಬಂದು ನಮ್ಮೂರಲ್ಲಿ ಬಂದು ನೋಡ್ರಪ್ಪ ನಾವು ಒಂದಾಗಮ್ಮ. ಒಂದಾದ್ಮೇಲೆ ಅವ್ರು ಮಲೆಪಲ್ದವ್ರು ಬಂದಾಗ್ತಾರೆ. ಬಂದಾದ್ಮೇಲೆ ಯಾಕಂದ್ರೆ ನಮ್ಮಲ್ಲಿ ಅದನ್ನು ತೆಲಂಗಾಣ ಹಳ್ಳಿ ಅದು ನಾವೇನಂದ್ರೆ ಊರ ಬಗಲ ಊರು ಅಂತ ನಾವು ಅವ್ರಿಗೂ ಸಪೋರ್ಟ್ ಕೊಟ್ಟಿವಿ. ಅವ್ರು ಮಲೆಪಲ್ದವ್ರು ಬಂದಾಗ್ಯಾರ. ಇವು ತೆಲಂಗಾಣದ ಇವರು ನಾಯಡಿ ಪಲ್ಯದವರು ಬರ್ತಾರೆ, ಇವಾಗ ಅವ್ರನ್ನೂ ಒಯ್ತಾರೆ. ಈಗ ಅವರು ಯಾಕೆ ಒಯ್ತಾರಪ್ಪ ಅಂತ ನಾವು ಹೇಳಕ್ಕೆ ಬರೋಣ. ನಾವು ಯಾಕಂದ್ರೆ ಮನೆಗೆ ಕಟ್ಟಿ ನಾವು ತೊಗೊಂತೀವಿ. ಇವೆಲ್ಲ ಕೇಸ್ ಆಗಿದ್ದು 25 ಮಂದಿ ಮೇಲೆ ಕೇಸ್ ಆಯ್ತು, 2-3 ಲಕ್ಷ. ನಾವು ಎಲ್ಲಿ ಕೇಸ್ ಆಯ್ತು? ನಮ್ಮ ಕರ್ನಾಟಕದಾಗ ಕೇಸ್ ಆಯ್ತು. ಅವ್ರು ಮಾಡಿದ್ರು ನಮ್ಮ ಮೇಲೆ. ನಿಮ್ಮ ಕೇಸ್ ಮಾಡಿದ್ರ? ಯಾವ್ದು? ತೆಲಂಗಾಣದವರು ಯಾವ ವಿಷಯಕ್ಕೆ ಮಾಡಿದ್ರು? ಇದೆ ಗಡಿ ಭಾಗ ಸಲುವಾಗಿ ನಾವು ಬಂದಿದ್ದೀವಲ್ಲ, ನಮ್ಮ ಮೇಲೆ ಕೇಸ್ ಆಗಿದೆ. ನಮ್ಮ ಉಸ್ಕುನ ಒಯ್ಬಾಡ್ರಿ, ನಮಗೆ ಸಂಬಂಧಪಟ್ಟ ಉಸ್ಕುನ ಇದು ಮಾಡ್ರಿ ಅಂತ ಅಂದಾಗ ಇಲ್ಲಿ ನೋಡ್ರಿ ಯಾವ ಮಟ್ಟಕ್ಕೆ ಬಂದಿದೆ ಅಂದರೆ, ತೆಲಂಗಾಣದಲ್ಲಿ ಅವರು ಅನುಮತಿ ಪಡಿತಾರೆ ಉಸ್ಕೊಡೋಕ್ಕೆ. ಅವ್ರ ಗಡಿಯನ್ನು ಬಿಟ್ಟು ನಮ್ಮ ಗಡಿ ಭಾಗದಲ್ಲಿ ಬಂದು ಮೊದಲು ಉಸ್ಕನ್ನು ತಗೊಂಡು ಹೋಗುವಂಥ ಕೆಲಸ ಮಾಡ್ಬೇಕಾದ್ರೆ ಇಲ್ಲಿ ಸಂಬಂಧಪಟ್ಟ ಸರ್ಕಾರಿ ಇಲಾಖೆದವರು VA ಆಯಿತು, ಡೆಪ್ಟಿ ತಹಸೀಲ್ದಾರ್ ಆಯಿತು, RI ಆಯಿತು, ಇವ್ರನ್ನು ತಡೆಗಟ್ಟಲು ಹೋದಾಗ ಸುಮಾರು ಎಷ್ಟು ವರ್ಷ ಕೆಳಗಡೆ ಆಗಿದ್ದು? ಒಂದು 12 ವರ್ಷ ಅಲ್ರಿ, 1920 ಒಂದು 6 ವರ್ಷ, 5ರಿಂದ 6 ವರ್ಷ ಡೆಪ್ಟಿ ತಹಸೀಲ್ದಾರ್ ಹೇಳೋ ಪ್ರಕಾರ ಗ್ರಾಮಸ್ಥರು ಹೋದ್ರೆ ಅವ್ರ ಮೇಲೂ ಅಲೆ ಮಾಡಿ ಅವ್ರ ಮೇಲೂ ತೆಲಂಗಾಣ ಪೊಲೀಸ್ ಠಾಣೆಗಳಲ್ಲಿ ದೂರು ಕೊಡ್ತಾರೆ ರೈತರ ಮೇಲೆ. ಅಂದ್ರೆ ನಮ್ಮ ಆಡಳಿತ ಆಗಲಿ ಅಥವಾ ಇಲ್ಲಿ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ಇದನ್ನೆಲ್ಲ ಬಗೆಹರಿಸದೆ ಇರೋದಕ್ಕಾಗಿ ನಮ್ಮ ಗ್ರಾಮಸ್ಥರು ಯಾರು ಪ್ರಶ್ನೆ ಮಾಡ್ತಾರೆ ಅವ್ರ ಮೇಲೆ ಕೇಸ್ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಇವ್ರಿಗೆ ಪ್ರಶ್ನೆ ಮಾಡೋಕ್ಕಾಗಲ್ಲ. ಇಲ್ಲಿ ಲೂಟಿ ಹೊಡೆಯುವಂತ ಉಸ್ಕುನ ಯಾರು ಕೇಳಲ್ಲ, ಎಷ್ಟು ಬೇಕಷ್ಟು ಲೂಟಿ ಹೊಡಿಬಹುದನ್ನು ಮನೋಭಾವನ ಎತ್ತಿ ಕಾಣ್ತಾ ಇದೆ. ಅದಾದ್ಮೇಲೆ ಏನಾಯ್ತು? ಇನ್ನ ಕೋಲ್ಟಿಗೆ ಹೊಡೆಯಾಡ್ತಾ ಇದ್ರು, ಅದ್ರ ಬಗ್ಗೆ ಕ್ಲೋಸ್ ಆಯ್ತಾ? ಮತ್ತೆ ಯಾರು ಮಾತಾಡ್ಕೋಬೇಡ, ಅದ್ರ ಇಷ್ಟೆಲ್ಲ ಸಂಪತ್ತು ಇಲ್ಲ ನಿಮ್ದು ಹೇಳ್ಬೇಡ್ರಿ. ಈಗ ಇಷ್ಟೆಲ್ಲ ಆಗ್ತಾ ಇದೆ. ದಿನಕ್ಕೆ ಎಷ್ಟು ಟ್ರ್ಯಾಕ್ಟರ್ ಇಲ್ಲಿ ಟ್ರ್ಯಾಕ್ಟರ್ ಅಥವಾ ದೊಡ್ಡ ಟಿಪ್ಪರ್ಗಳು ಅವೇನು ಭಾರತ್ ರೇಂಜ್ ಅಂತ ದೊಡ್ಡ ಟಿಪ್ಪರ್ಗಳು ಬರ್ತಾವ? ಬಟ್ ಇಂಥ ಡಂಪ್ ಮಾಡೋದು ಟ್ರ್ಯಾಕ್ಟರ್ ಮೇಲೆ ಹೋಯ್ತಾರ. ಆ ಕಡೆ ಅವರು ಬೆಂಜು ಅದೆಲ್ಲ ಲೋಡ್ ಮಾಡಿ ಕಳಿಸ್ತಾರೆ. ಡೈಲಿ ಎಷ್ಟು ಟ್ರ್ಯಾಕ್ಟರ್ ಹೊಡಿತಾರೆ? 100-120 ಟ್ರ್ಯಾಕ್ಟರ್ ಅವರು. 100-120 ಟ್ರ್ಯಾಕ್ಟರ್. ಒಂದೊಂದು ಗಾಡಿ 2-3 ಲೋಡ್. ಇಲ್ಲ ಈಸಿಯಾಗಿ 2-3 ಹೊಡಿತಾರೆ ಒಂದೊಂದು ಗಾಡಿ. 2-3 ಟ್ರಿಪ್ ಹೊಡಿತಾರೆ ಅವರು. ಏನ್ ಅನ್ಸುತ್ತೆ ಈಗ ತೆಲಂಗಾಣದ ಬಂದು ನಮ್ಮ ರಾಜ್ಯದನ್ನ ಉಸ್ಕು ಈ ರೀತಿ ಒಯ್ತಾ ಇರ್ಬೇಕಾದ್ರೆ ತಡೆಗಟ್ಟಲು ಹೋದಾಗ ಅವ್ರ ಮೇಲೆ ಏನು ತೆಲಂಗಾಣ ಪೊಲೀಸರು ಯಾವುದೇ ಒಂದು ಕುಲಂಕುಷವಾಗಿ ಬಂದು ಪರಿಶೀಲನೆ ಮಾಡಿ ಕೇಸ್ ಮಾಡಿಲ್ಲ ಅನ್ಸುತ್ತೆ. ಅವರು ಅದು ದಾಖಲಿಸಬೇಕಾದ್ರೆ ಇದನ್ನೆಲ್ಲ ನೋಡಿರಲಿಲ್ಲ. ಅವ್ರೇನೋ ಪರ್ಮಿಷನ್ ಏನು ಅವ್ರು ಅನುಮತಿ ಪಡೆದಿದ್ದಾರೆ ನಮ್ಮ ರಾಜ್ಯದ ಕಡೆಯಿಂದ ಅವ್ನು ತಡೆಗಟ್ಟಲು ಹೋದಂಥ ರೈತರ ಮೇಲೆ ದೂರು ದಾಖಲಿಸಿದ್ರೆ. ಇದನ್ನೆಲ್ಲ ಕಂಡ್ರೆ ನಮ್ಮ ಕರ್ನಾಟಕದ್ದಾಯಿತು, ಈಗ ನಮ್ಮ ಜಿಲ್ಲೆದ ವ್ಯವಸ್ಥೆ ಬಗ್ಗೆ ನಿಮ್ಗೇನು ಅನಿಸುತ್ತೆ? ಸಾಕಾಗಿದ್ರೆ ಏನು ಮಾಡೋಣ, ಎಲ್ಲರಿಗೆ ಹೇಳಿ ಇದುವರೆಗೆ ಎಲ್ಲ ಕೇಸ್ ಮಾಡಿದ್ದಾಯಿತು, ಕೋರ್ಟಿಗೆ ಹೋಗಿದ್ದಾಯಿತು, ಹೇಳಿದ್ದಾಯ್ತು, ಎಲ್ಲ ಸಾಕಾಗ್ಯದ. ಎಲ್ಲರಿಗೆ ಹೇಳಿ ಸಾಕಾಗಿ ಸುಮ್ಮನೆ ಕುಂತು ಎಲ್ಲರೂ ಕೈ ಕೊಟ್ರ. ಏನು ಮಾಡೋಕ್ಕೆ ಯಾರು ಸಪೋರ್ಟ್ ಮಾಡ್ತಾ ಇಲ್ಲ. ಎಲ್ಲರಿಗೆ ಏನು ಮಾಡಿದ್ರು ಸಾಧ್ಯ ಆಗ್ತಾ ಇಲ್ಲ. ಯಾರ ಕೈಲಿಂದ, DC ಅವ್ರ ಕೈಲಿಂದ ಆಗಲಿ,
ನಮ್ಮ ಪೊಲೀಸ್ ಅಧಿಕಾರಿಗಳಿಂದ ವತಿಯಿಂದ ಯಾರ ಕಡೆಯಿಂದ ಯಾವುದೇ ರೀತಿಯಾಗಿ ನಮ್ಗೆ ಉಪಯೋಗ ಇಲ್ಲ. ಅವ್ರು ಸಪೋರ್ಟ್ನು ಮಾಡ್ತಾ ಇಲ್ಲ. ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ, ಆಯಿತು ಇಷ್ಟ ಅಂತ ಹೇಳ್ತಾರೆ, ಹೋಗ್ಬಿಡ್ತಾರೆ. ಯಾರು ಇದನ್ನು ಹಚ್ಕೊಳ್ಳೋರಿಲ್ಲ, ಬಿಡೋರಿಲ್ಲ. ನಮಗೆ ಸಾಕಾಗಿ ಸುಮ್ಮನೆ ಕೈ ಬಿಟ್ಟಿವೆಲ್ಲ. ಇವತ್ತು ಯುವಕರು ಇಂಥ ಅಕ್ರಮಗಳನ್ನು ತಡಿಬೇಕಂತೇಳಿ ಒಂದು ರಾಜ್ಯದ ಸಂಪತ್ತನ್ನು ಉಳಿಸಬೇಕು, ಮುಂದಿನ ಪೀಳಿಗೆಗೆ ನಮಗೆಲ್ಲ ರೀತಿಯಲ್ಲಿ ಏನು ಜಲ ನೆಲವನ್ನು ಉಳಿಸ್ಬೇಕಂತೇಳಿ ಮರಳು ತಡೆಗಟ್ಟಕ್ಕೆ ಹೋದಾಗ ಈ ರೀತಿ ಆದಾಗ ಬೇಸೊತ್ತುಬಿಟ್ಟು ಇವತ್ತು ಯುವಕರು ಏನು ಮಾತಾಡ್ತಾ ಇದ್ದಾರೆ ನಾವು ಲೈವಲ್ಲಿ ನೋಡ್ತಾ ಇದ್ದೀವಿ. ಯಾವ ವ್ಯವಸ್ಥೆಯಲ್ಲಿ ಜೀವನ ಮಾಡ್ತಾ ಇದ್ದೀವಿ, ಯಾಕೆ ಇಷ್ಟೆಲ್ಲ ವಿಳಂಬ ತೋರ್ತಾ ಇದ್ದಾರೆ ಜಿಲ್ಲಾಧಿಕಾರಿಗಳು. ತಾವೇ ಬಂದು ಇದು ಕುತ್ತ ಕೊಡಬೇಕು ಅಥವಾ ನೀವು ಬರೋ ಗಂಟನ್ನು ನಾವು ಎದ್ದಾಳಲ್ಲ ಅಂತೇಳಿ ಇಷ್ಟು ಹೇಳಲು ಬಯಸ್ತೀವಿ. ಅಣ್ಣ ಇನ್ನು ಯಾವ್ದಾದ್ರು ಮಾತಾಡ್ತೀರಾ? ಓಕೆ, ಇಲ್ಲಿ ಸುಮಾರು ಎಷ್ಟು ದಿನದಿಂದ ಲಿಂಗಪ್ಪ ನೀನು GPS ಫೋಟೋ, ಟ್ಯಾಕ್ಟರ್ ಫೋಟೋ ತೆಗೆದಿದ್ದ ದಾಖಲಾತಿಗಳಿದ್ದಾವೆ? ಸುಮಾರು ಒಂದು 15 ದಿನದಿಂದ ಇವರು ನಮ್ಮ KRS ಪಕ್ಷದವರಿಗೆ ಇವತ್ತು ಬೇರೆ ಬೇರೆಯವ್ರ ಮೇಲೆ ಏನೋ ವಿಶ್ವಾಸ ಇಟ್ಟಿದ್ದರು. ಇಲಾಖೆ ಆಗಲಿ, ಜಿಲ್ಲಾಡಳಿತ ಆಗಲಿ, ಕೆಲವು ಸಂಘಟನೆಗಳ ಮೇಲೆ ವಿಶ್ವಾಸ ಇಟ್ಟಿದ್ರು. ಆದರೆ ಇವತ್ತು ಅದು ನಿಲ್ಲಬೇಕಾಗಿತ್ತು, ಅದು ಕೂಡಿ ಬಂದದ ಇವತ್ತು KRS ಪಕ್ಷಕ್ಕೆ. ಅದಕ್ಕೆ ನಾವೇ ಹಲವಾರು ಸಾರಿ DC-ಗೆ 6ನೇ ತಾರೀಕು ಲೆಟರ್ ಕೊಟ್ಟಿವಿ. 15 ದಿನ ಆಯಿತು, ಇಲ್ಲಿಗೆ ಈವರೆಗೆ ಆಯ್ತು ಯಾವುದೇ ರೀತಿಯಾಗಿ ಕ್ರಮ ಕೈಗೊಂಡಿಲ್ಲ. ಇಲ್ಲಿ ನಾನು ಸ್ಪೆಷಲ್ ಆಗಿ ಇನ್ವೆಸ್ಟಿಗೇಷನ್ ಮಾಡಿದಾಗ ನಾವು ಗೌಪ್ಯವಾಗಿ ಇಲ್ಲಿ ಏನು ಪಡಿಬೇಕು ಎಲ್ಲ ವಿಡಿಯೋ, ಯಾಕಂದರೆ ನಾಳೆ ದಿನ ಇದು ನ್ಯಾಯಾಲಯ ಹಂತಕ್ಕೆ ಮುಟ್ಟಬೇಕು ಪರಿಸ್ಥಿತಿ ಬಂದದ. ಯಾಕಂದರೆ ಇಲ್ಲಿನ ಸಂಪತ್ತು ಹೇರಳವಾಗಿ 40-50 ಕೋಟಿ ನಮ್ಮ ರಾಜ್ಯದ ಸಂಪತ್ತು ದೋಚಿದ್ದರಿಂದ ಇದು ನ್ಯಾಯಾಲಯಕ್ಕೆ ತಲುಪಿಸುವ ಸಂಬಂಧ ಇಲ್ಲಿದೆ ಆದಂಥ ವಿಡಿಯೋಗಳಾಗಲಿ, GPS ಫೋಟೋ ಆಗಲಿ ಎಲ್ಲ ರೀತಿ ಒಂದು 15 ದಿನದಿಂದ ಕಲೆಕ್ಟ್ ಮಾಡಿ ಮುಲಾಜಿಲ್ಲದೆ ಅವರು ಡೈಲಿ ಥರ ಅದು ತಡೆಹಿಡಿಬೇಕಂತೇಳಿ ನಾವು ಇವತ್ತು ಉಪವಾಸ ಸತ್ಯಾಗ್ರಹ ಮಾಡಕ್ಕೆ. ಇದೇ ಹಳ್ಳದ ಬಗ್ಗೆ ಇಷ್ಟೊತ್ತೆಲ್ಲ ಆಗಿದ್ದು, ಇಷ್ಟು ವರ್ಷಗಳಿಂದ ಆಗ್ತಾ ಇರೋದು. ಇದು ನೋಡ್ರಿ ಎಷ್ಟು ಹೈಟಲ್ಲಿದ್ದಂಥದ್ದು ಯಾವ ಮಟ್ಟಕ್ಕೆ ಇವರು ಇಲ್ಲಿ ನಿನ್ನೆ ಮೊನ್ನೆ ಎಲ್ಲ ಸಂಪತ್ತು ಲೂಟಿ ಮಾಡಿದ್ದು ಇಲ್ಲಿ ತಾನ. ಇದು ಕರ್ನಾಟಕದ್ದು, ಇದಕ್ಕೆ ಸೇರುವಂಥದ್ದು. ವಿಲೇಜ್ ಮ್ಯಾಪನು ಇದೆ, ಸರ್ವೆ ಇಲಾಖೆದವ್ರನ್ನೂ ಅದು ಇಲ್ಲ ಸರ್ ನಮಗೆ ಬರುತ್ತೆ, ನಮ್ಮ ಗ್ರಾಮಕ್ಕೆ, ಕರ್ನಾಟಕ ಗ್ರಾಮಕ್ಕೆ ಸಂಬಂಧಪಟ್ಟಿದ್ದಂತೇಳಿ ಅವ್ರನ್ನೂ ಈಗ ಅವ್ರ ಜೊತೆಯಲ್ಲಿ ಮಾತಾಡಿದಾಗ ಸಂಪೂರ್ಣ ಮಾಹಿತಿ ಸಿಕ್ಕಿತ್ತು. ಜಿಲ್ಲಾ ಆಡಳಿತ ಯಾಕೆ ಇದ್ರ ಬಗ್ಗೆ ಸ್ಪಷ್ಟತೆ ನೀಡ್ತಾ ಇಲ್ಲ ಗೊತ್ತಿಲ್ಲ. ಬೇರೆ ರಾಜ್ಯಕ್ಕೆ ಇದನ್ನು ಲೂಟಿ ಹೊಡೆಯಲು ಬಿಡ್ತಾ ಇದೆ ಅಂತಂದರೆ ನಮಗೇನೋ ಬೇರೆ ಥರನ ಕಾಣಿಸುತ್ತೆ. ನೋಡೋಣ ಜಿಲ್ಲಾಧಿಕಾರಿಗಳು ಬಂದ ಮೇಲೆ ಅವ್ರು ಏನು ಮಾಡಿದ್ದಾರೆ ಅನ್ನೋದು ಅವ್ರ ಮುಖಾಂತರ ತಿಳ್ಕೊಳ್ಳೋಣ. ಇಷ್ಟು ಹೇಳಿ ಲೈವ್ ಮುಗಿಸ್ತಾ ಇದ್ದೀವಿ. ಇಲ್ಲೇ ನಾವು ಸತತವಾಗಿ ಧರಣಿ ಅಂತ ಕೂಡ್ತೀವಿ. ನಮ್ಮ ಪೊಲೀಸ್ ಸಿಬ್ಬಂದಿಗಳು ಸರ್, PSI ಸರ್ ಬಂದಿದ್ದಾವೆ, ಸಿಬ್ಬಂದಿಯವ್ರು ಬಂದಿದ್ದಾವೆ, ಯಾರು ಕಂದಾಯ ಇಲಾಖೆದವ್ರನ್ನೂ ಬಂದು ಹೋಗಿದ್ದಾರೆ. ಅವ್ರಿಗೇನೋ PC ಮೀಟಿಂಗ್ ಇದೆ ಅಂತೇಳಿ. ಮಾನ್ಯ ಜಿಲ್ಲಾಧಿಕಾರಿಗಳು ಬರತನೂ ಶಾಂತಿಯುತವಾಗಿ ಇಲ್ಲೇ ಕೂಡ್ತೀವಿ. ನಾವೇನು ನೆರಳಲ್ಲಿದೆ, ಏನು ಟೆಂಟ್ ಹಾಕಿ ದೌರ್ಜನ್ಯದಿಂದ ಮರಳನ್ನು ಒಯ್ತಿರ್ತಕ್ಕಂಥ ನ್ಯಾರಪೇಟೆ ಜಿಲ್ಲಾಡಳಿತಕ್ಕೆ ಬೆಕ್ಕೆ ಬೇಕು, ಇಲ್ಲಿಯವರೆಗೆ ಹೋರಾಟ, ನಮ್ಮ ಭೂಮಿ, ನಮ್ಮ ಜಲ, ನಮ್ಮ ಮರಳು, ನಮ್ಮ ರಾಜ್ಯದ ಸಂಪತ್ತು ಬೆಕ್ಕೆ ಬೇಕು. ಅಯ್ಯಯ್ಯೋ ಅಯ್ಯಯ್ಯೋ ఫినిష్ చేయాలి. పని తాత కడగాల ఇది తీసుకునే